ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದ್ವಿ. ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದೊಂದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜ್ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದ್ರೆ ಇಲ್ಲಿ ನಾನು ಲೋಹಿತ್ ಕನ್ನಡ ಮಾತಾಡೋದು ಬಿಟ್ರೆ ಇನ್ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಒಬ್ಬೊಬ್ಬರಿಗೂ 10 ಸರಿ ಸ್ಕ್ರಿಪ್ಟ್ ನ ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ. ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನ್ಗೇನಾದ್ರೂ ಇದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು. ಅವನ್ ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ತುಂಬಾ ಸೋಲ್ ಕನೆಕ್ಟ್ ಆಗತ್ತೆ. ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಒಂದು ಡೈಲಾಗ್ ಆಗ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡಬಹುದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡಬಹುದು. ಸೊ ಇದೆಲ್ಲ ಒಂಥರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಲಿ ಮಾತಾಡ್ಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಅಷ್ಟ್ರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರು. ನಾನು ಇನ್ ರಿಯಲ್ ಲೈಫ್ ಅಲ್ಲಿ ಜೀವಿಸ್ತಿರುವಂತ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾನೇ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾನೇ ಯಾವುದೇ ರೀತಿಯ ಒಂದು ಕಷ್ಟ ಆಗ್ಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗ್ಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟ್ ಅಲ್ಲಿ ಒಂದು ತರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಅಂಡ್ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದ್ ತರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ಗೆ ಏನು ಒಂದು ಕಾರಣ, ಮೇನ್ ಏನ್ ಕಾರಣ ಇರುತ್ತೆ ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡ್. ಅವ್ರು ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂತ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್. ಅಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ಆಮೇಲೆ ಇಲ್ಲಿಂದ ನಾವು ಗೋವಾದಿಂದ ಆಚೆಗೂ ಹೋಗಿದೀವಿ, ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲಿ ಶೂಟಿಂಗ್ ಆಗುವಂತ ನೆಸೆಸಿಟಿ ಇತ್ತು. ಸೊ ಇಷ್ಟೂ ಜನ ಎಷ್ಟೇ ಕಷ್ಟ ಅದು 3 ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದೀವಿ. ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು. ಅಂದ್ರೆ ಮುಂಚೆನೆ ಹೋಗಿ ಇವರು ಮತ್ತೆ ಅಭಿನ್ ಇಬ್ರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರು ಮುಂಚೆ ನಮ್ಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡ್ಬೇಕು ಅನ್ನೋದನ್ನ ಅವ್ರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ 3 to 4 days ಆಗ್ತಾ ಇತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗ ಹಬ್ಬ ಅಂದ್ರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ. ಬಟ್ ಇಲ್ಲ, ಆ ತರ ಆಗ್ತಾ ಇರ್ಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂತ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾನೇ ಮೇಜರ್ ರೋಲ್ ನ ಪ್ಲೇ ಮಾಡಿದೆ. ಸೊ ಎಲ್ಲಾನು ಒಂದು ಜರ್ನಿ ಆಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗ್ಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡಂಗಿಲ್ಲ, ಒಂದು ವಿಷಯ ಹೇಳೋಗಿಲ್ಲ. ಅದು ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳ್ಬೇಕೋ ಬೇಡವೋ ಅನ್ನೋ ರೇಂಜಿಗೆ ಆಗ್ಬಿಡಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಷನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ
ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿಯೊಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 years ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ, ಎವ್ರಿ ಡೇ ಅಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನು ಒಂದು ಕ್ಯಾರೆಕ್ಟರ್ನ ಹುಡುಕೋದಿಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವ್ದೋ ಮಾಡೆಲ್ ತರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ ನ ಹುಡುಕುವಂತ ಪ್ರಯತ್ನದಲ್ಲೇ ತುಂಬಾ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದ್ರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರುವಂತ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ. ಅಂಡ್ ಶಾರ್ಟ್ ಹೇರ್ ಕಟ್ ಇರುವಂತ ಹುಡುಗಿ ಬೇಕಾಗಿತ್ತು. ಸೊ ಅಂಡ್ ಫಿಟ್ನೆಸ್ ನೀಟ್ ಆಗಿರ್ಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂತ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ಲಿಲ್ಲ ಆ ಕ್ಯಾರೆಕ್ಟರ್ನ, ಅದಕ್ಕೆ ನನ್ನನ್ನ ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನ್ ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡಕ್ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದೆ, ಅಂದ್ರೆ 70 kg ಇದೆ. ನಾನು 70 kg ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನ ನೋಡ್ಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರ್ಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ತರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತೆ ಅಭಿನ್ ಕುತ್ಕೊಂಡು ಇಬ್ರು ಮಾತಾಡೋದು, ನಮ್ಗೆ ಇವರೇ ಬೇಕು, ಆದ್ರೆ ಈ ತರ ಬೇಕು. ಹೆಂಗ್ ಮಾಡಕ್ಕಾಗತ್ತೆ ಅದನ್ನ? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದ್ರೆ ನಂಗೆ ಆಗೋದ್ ಕಷ್ಟ ಇದೆ, ನಾನು ಏನ್ ಮಾಡ್ಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನ್ಸುತ್ತೆ, ಮೇ ಜೂನ್ ಅಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾನೇ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರ್, ಈ ಎಫೆಕ್ಟ್ಸ್, ಈ ಕಲರಿಂಗ್ ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗ್ಲೇಬೇಕು. ಬಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡ್ಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು.